जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿಡನಾದರದಿ ಕೇಳುವುದು. ಪಾಪ ಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡದೊಳಗಾವಲ್ಲಿನ ಕಾಣೆ. ಗೋಪ ಗುರುವಿನ ಮಡರಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆನಿಸಿದನೆ ಕರುಣಾ ಸಮುದ್ರ ಹರಿ. ಈ ಪದ್ಯ ಚಿಂತನೆಯನ್ನು ಮಾಡ್ತಾ ಇಂದ್ರ ಮಾಡಿದ ಮಹಾಪರಾಧ, ತಾರೆ ಮಾಡಿದ ಮಹಾಪರಾಧ, ಭೃಗು ಋಷಿಗಳ ಮಹಾಪರಾಧ ಮಾಡಿದಾಗ ಭಗವಂತ ಅಜ್ಞಾನದಿಂದ ಅಹಂಕಾರದಿಂದ ಆದ ಅಪರಾಧ, ಅಸುರಾವೇಶದಿಂದ ಆದ ಅಪರಾಧ ಇದು ಅಂತ ಮನ್ನಿಸಿ ಕ್ಷಮಿಸಿ ಅವರಿಗೆ ಅನುಗ್ರಹ ತೋರಿಸಿದ, ಕರುಣೆಯನ್ನೇ ತೋರಿಸಿದ ಎನ್ನುವುದಾಗಿ ಆ ಕಾರುಣ್ಯದ ಚಿಂತನೆಯನ್ನು ನಾವು ಮಾಡುತ್ತಾ ಇದ್ದೇವೆ. ಅದೇ ರೀತಿ ನಗಚಾಪ, ನಗಚಾಪ ಅಂದರೆ ನಗ ಅಂದರೆ ಪರ್ವತ, ಪರ್ವತವೇ ಚಾಪ ಅಂದರೆ ಬಿಲ್ಲಾಗಿ ಉಳ್ಳವನು ಅಂತ ಅರ್ಥ. ಪರ್ವತವನ್ನೇ ಬಿಲ್ಲಾಗಿ ಮಾಡಿಕೊಂಡು ಯುದ್ಧ ಮಾಡಿದವು ಯಾರು ಅಂದರೆ ಹಿಂದೆ ತ್ರಿಪುರಾಸುರರು ಅಂತ ಮಹಾದೈತ್ಯರು. ಅವರ ಸಂಹಾರ ಮಾಡುವುದಕ್ಕೋಸ್ಕರವಾಗಿ ರುದ್ರದೇವರನ್ನ ಮುಂದೆ ಮಾಡಿದ್ದಾರೆ ದೇವತೆಗಳು. ರುದ್ರದೇವರು ಆ ತ್ರಿಪುರಾಸುರರ ಜೊತೆಯಲ್ಲಿ ಯುದ್ಧ ಮಾಡುವಾಗ ಭೂಮಿ ಅಭಿಮಾನಿ ದೇವತೆ ಅವರಿಗೆ ರಥವಾದದಂತೆ. ರುದ್ರದೇವರಿಗೆ ಭೂಮಿಯ ರಥವಾಯಿತು. ವೇದಾಭಿಮಾನಿ ದೇವತೆಗಳೇ ಆ ರಥದ ಕುದುರೆಗಳಾದರು. ಬ್ರಹ್ಮದೇವರೇ ಸಾರಥಿಯಾದರು. ಮೇರು ಪರ್ವತವೇ ಅವರಿಗೆ ಬಿಲ್ಲಾಯಿತು. ಸಾಕ್ಷಾತ್ ಶ್ರೀಹರಿ ಭಗವಂತ ತಾನೇ ಅವರ ಬಾಣವಾಗಿ ತ್ರಿಪುರಾಸುರರನ್ನು ಸಂಹಾರ ಮಾಡಿದ ಎನ್ನುವುದಾಗಿ ನಾವು ಕಥೆಯನ್ನು ಕೇಳ್ತೇವೆ ಪುರಾಣಗಳಲ್ಲಿ. ತ್ರಿಪುರಾಸುರರನ್ನು ಸಂಹಾರ ಮಾಡುವಾಗ ಅವನ ರಥದಲ್ಲಿ ಸಾಕ್ಷಾತ್ ಈ ಭೂಮಂಡಲಕ್ಕೆ ಅಭಿಮಾನಿಯಾದ ಧರಾದೇವಿ ಶನೈಶ್ಚರರು ಆ ರಥವನ್ನು ರಕ್ಷಣೆ ಮಾಡಿದರು ಅಂತ ಅರ್ಥ. ಭೂಮಿ ರಥ ಆಯಿತು ಅಂದರೆ ಅವರ ರಥದಲ್ಲಿ ಸಾಕ್ಷಾತ್ ಭೂದೇವಿ ತಾನೇ ಇದ್ದು ಆ ರಥವನ್ನು ರಕ್ಷಣೆ ಮಾಡಿದರು. ಆ ರಥಕ್ಕೇನಾಗದಂತೆ ರಕ್ಷಣೆ ಮಾಡಿದರು. ಅದೇ ರೀತಿ ವೇದಾಭಿಮಾನಿ ದೇವತೆಗಳು, ವೇದಗಳೇ ಕುದುರೆಗಳಾದವು ಅಂದರೆ ಆ ಕುದುರೆಗಳಲ್ಲಿ ವೇದಾಭಿಮಾನಿ ದೇವತೆಗಳು ನಿಂತು ಕುದುರೆಗಳನ್ನು ತ್ರಿಪುರಾಸುರರಿಂದ ಯುದ್ಧದಲ್ಲಿ ಆ ಕುದುರೆಗಳಿಗೆ ಏನಾಗದಂತೆ ವೇದಾಭಿಮಾನಿ ದೇವತೆಗಳು ಕುದುರೆಗಳಲ್ಲಿದ್ದು ಕುದುರೆಗಳನ್ನು ರಕ್ಷಣೆ ಮಾಡಿದರು. ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ತಾನೇ ಸಾರಥಿಯಾದ. ಮೇರು ಪರ್ವತದ ಅಭಿಮಾನಿ ದೇವತೆ ಅವನು ಅವರ ಬಿಲ್ಲಿನಲ್ಲಿ ಸನ್ನಿಹಿತನಾಗಿ ಕುಳಿತ. ನಗಚಾಪ ಅಂದರೆ ಇದು. ನಗ ಅಂದರೆ ಪರ್ವತ, ನಗಚ್ಛತಿ ತಿರುಗಾಡೋದೆಲ್ಲ ನೋಡಿ ಒಂದೇ ಕಡೆ ಇದ್ದಲ್ಲಿ ಇರ್ತದೆ. ಆದ್ದರಿಂದ ಅದನ್ನು ನಗ ಅಂತ ಕರೆಯುತ್ತಾರೆ. ಇಂತಹ ಪರ್ವತಾಭಿಮಾನಿ ಮೇರು ಪರ್ವತ ಅಭಿಮಾನಿ ದೇವತೆ ರುದ್ರದೇವರ ಧನುಸ್ಸಿನಲ್ಲಿದ್ದು ಆ ಧನುಸ್ಸನ್ನು ರಕ್ಷಣೆ ಮಾಡಿದ. ಸಾಕ್ಷಾತ್ ಭಗವಂತ ರುದ್ರದೇವರು ಬಿಡುವ ಬಾಣದಲ್ಲಿ ತಾನೇ ನಿಂತು ತ್ರಿಪುರಾಸುರನನ್ನು ಸಂಹಾರ ಮಾಡಿದ ಅಂತ ಹರಿವಂಶ ಭವಿಷ್ಯತ್ ಪೂರ್ವ ಪರ್ವ ಪುರಾಣಗಳೆಲ್ಲ ಈ ಕಥೆಯನ್ನು ನಾವು ಶ್ರವಣ ಮಾಡ್ತೇವೆ. ಇಂತಹ ನಗಚಾಪ ಮಾಡಿದ ಮಹಾಪರಾಧಗಳ ಎಣಿಸಿದರೆ ರುದ್ರದೇವರೇನು ಅಪರಾಧ ಮಾಡಿದರು ಅಂದರೆ, ಹಿಂದೆ ಬಾಣಾಸುರ ಅಂತ ಒಬ್ಬ ಇದ್ದ. ಬಾಣಾಸುರ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ಪ್ರಹ್ಲಾದನ ಮಗ ವಿರೋಚನ. ವಿರೋಚನನ ಮಗ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಯ ಮಗ ಬಾಣಾಸುರ. ಇದೊಂದು ವಿಚಿತ್ರವಾದ ಪರಂಪರೆ. ತಂದೆ ಮಕ್ಕಳಲ್ಲಿ ಪರಸ್ಪರ ವಿರುದ್ಧವಾದ ಧರ್ಮಗಳನ್ನು ನಾವು ಪುರಾಣದಲ್ಲಿಯೇ ನೋಡ್ತೇವೆ. ಇಂದಿನ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ಇದು ಭಿನ್ನಾಭಿಪ್ರಾಯ ಅನ್ನೋರು ಪುರಾಣ ಪ್ರಸಿದ್ಧಿ. ಹಿರಣ್ಯಕಶಿಪು
ಮಹಾದೈತ್ಯ. ಅವನ ಮಗ ಪ್ರಹ್ಲಾದ ಮಹಾಭಾಗವತ, ಅವನ ಮಗ ವಿರೋಚನ ಮಹಾದೈತ್ಯ, ಅವನ ಮಗ ಬಲಿಚಕ್ರವರ್ತಿ ಮಹಾಭಾಗವತ. ಈ ಬಲಿಚಕ್ರವರ್ತಿಯ ಮಗ ಬಾಣಾಸುರ, ಇವನೊಬ್ಬ ದೈತ್ಯ, ಇವ ಶೈವ. ಶಿವ ಸರ್ವೋತ್ತಮತ್ವವನ್ನು ಶಿವಾರಾಧನೆ ಮಾಡಿದವ. ಶಿವ ತಾಂಡವ ನೃತ್ಯ ಮಾಡುವಾಗ ಸಹಸ್ರ ಕೈಗಳಿಂದ 1000 ವಾದ್ಯಗಳನ್ನು ಮೊಳಗಿಸಿ ಶಿವನ ಪ್ರೀತಿಗೆ ಪಾತ್ರನಾದವ ಬಾಣಾಸುರ. ಅಪಾರವಾದ ಶಿವನ ಪ್ರೀತಿ. ಇಂತಹ ಬಾಣಾಸುರ ಇವರಿಗೊಬ್ಬ ಮಗಳಿದ್ದು ಉಷಾ ಅಂತ. ಆ ಉಷೆಯನ್ನ ಕೃಷ್ಣನ ಮಗ ಮೊಮ್ಮಗ ಅನಿರುದ್ಧ ಮದುವೆ ಆಗ್ತಾನೆ. ಇದನ್ನು ಸಹಿಸದ ಬಾಣಾಸುರ ಅನಿರುದ್ಧನನ್ನು ತಾನು ಬಂಧಿಸಿ ಕೂಡಿಸಿದಾಗ ನಾರದರ ಮುಖದಿಂದ ಇದನ್ನು ತಿಳಿದ ಕೃಷ್ಣ ಬಲರಾಮರು ಬಾಣಾಸುರನ ಜೊತೆ ಯುದ್ಧ ಘೋಷಣೆ ಮಾಡ್ತಾರೆ. ಅನಿರುದ್ಧನನ್ನು ಕೊಟ್ಟು ಕಳಿಸದೆ ಹೋದರೆ ಯುದ್ಧ ಮಾಡಬೇಕಾಗ್ತದೆ ಅಂತ. ಯುದ್ಧಕ್ಕೆ ಸಿದ್ಧನಾಗ್ತಾನೆ ಬಾಣಾಸುರ. ಆ ಯುದ್ಧದಲ್ಲಿ ಬಾಣಾಸುರನ ಎಲ್ಲ ಕೈಗಳನ್ನು ಕತ್ತರಿಸಿ ಹಾಕ್ತಾನೆ ಕೃಷ್ಣ. ಇದರಿಂದ ರುದ್ರದೇವರು ಕುಪಿತರಾದರು. ನನ್ನ ಭಕ್ತ ಬಾಣಾಸುರ, ನಾನು ಅವನಿಗೆ ಪ್ರೀತಿಯಿಂದ ಅನುಗ್ರಹಿಸಿದ್ದೇನೆ, ಅಂತಹ ಬಾಣಾಸುರನನ್ನು ಸಂಹಾರ ಮಾಡಲಿಕ್ಕೆ ಹೊರಟಿದ್ದಾನೆ ಕೃಷ್ಣ ಅಂತ ಅಸುರಾವೇಶದಿಂದ ರುದ್ರದೇವರು ಬಾಣಾಸುರನಿಗೆ ಸಹಾಯ ಮಾಡಬೇಕು ಅಂತ ತಾವೇ ಯುದ್ಧಕ್ಕೆ ಬಂದರು ಅನ್ನುವ ಕಥೆಯನ್ನು ನಾವು ಶ್ರೀಮದ್ ಭಾಗವತದಲ್ಲಿ ಕೇಳ್ತೇವೆ. ಬಾಣಾಸುರನಿಗೂ ಕೃಷ್ಣನಿಗೆ ಯುದ್ಧ ನಡೆದರೆ ಬಾಣಾಸುರನನ್ನು ಕೃಷ್ಣ ಎಲ್ಲಿ ಸಂಹಾರ ಮಾಡ್ತಾನೋ ಅಂತ ತನ್ನ ಭಕ್ತನ ರಕ್ಷಣೆಗೋಸ್ಕರವಾಗಿ ಶಿವನೇ ಕೃಷ್ಣನ ವಿರೋಧ ಪಕ್ಷದಲ್ಲಿ ನಿಂತು ಕೃಷ್ಣನ ಜೊತೆ ಯುದ್ಧ ಮಾಡಿದ ಅನ್ನುವ ಕಥೆಯನ್ನು ಕೇಳ್ತೇವೆ. ಕೃಷ್ಣನ ವಿರುದ್ಧ ಯುದ್ಧ ಮಾಡಿದ, ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಅಸ್ತ್ರಗಳನ್ನು ತಾನು ಪ್ರಯೋಗಿಸಿದ್ದು ಅಪರಾಧ ಅಲ್ವಾ? ಕೃಷ್ಣನ ಸಂಕಲ್ಪವೇ ಬೇರೆ. ಕಡೆಗೆ ಅಜ್ಞಾನ, ಇದು ಅಜ್ಞಾನ ಮೂಲವಾಗಿ ಬಂದದ್ದು ಅಂತ ಅವನಿಗೆ ಜ್ಞಾನವನ್ನು ಕೊಟ್ಟು ಅವನ ಮಾಡಿದ ಅಪರಾಧವನ್ನು ಕ್ಷಮಿಸಿ ಅವನ ಭಕ್ತನನ್ನು ಸಂರಕ್ಷಿಸಿ ರುದ್ರದೇವರಿಗೂ ಅನುಗ್ರಹ ಮಾಡಿದ ಕೃಷ್ಣ ಅನ್ನುವುದನ್ನು ಶ್ರೀಮದ್ ಭಾಗವತದಲ್ಲಿ ಕಥೆಯನ್ನು ಕೇಳ್ತೇವೆ. ಹೀಗೆ ಕೃಷ್ಣನ ವಿರುದ್ಧವೇ ನಿಂತು ಯುದ್ಧ ಮಾಡಿದ್ದು. ಪಾರಿಜಾತ ಅಪಹಾರ ಕಾಲಕ್ಕೂ ಕೂಡ ಇಂದ್ರನ ಕಡೆ ನಿಂತು ಕೃಷ್ಣನ ವಿರೋಧಿಸಿ ಯುದ್ಧ ಮಾಡಿದರು ರುದ್ರದೇವರು. ಅದೇ ರೀತಿ ರಾಮನಾಗಿ ಭಗವಂತ ಅವತರಿಸಿದಾಗ, ರಾವಣನನ್ನು ಸಂಹಾರ ಮಾಡಿದಾಗ, ರಾವಣ ನನ್ನ ಭಕ್ತ, ನನ್ನ ಭಕ್ತನನ್ನು ರಾಮ ಸಂಹಾರ ಮಾಡಿದ ಅನ್ನುವ ಕಾರಣಕ್ಕೆ ಅಜ್ಞಾನದಿಂದ ರಾಮನ ವಿರುದ್ಧ ಯುದ್ಧ ಸಾರಿದರು ರುದ್ರದೇವರು. ನನ್ನ ಜೊತೆ ಯುದ್ಧಕ್ಕೆ ಬಾ, ನನ್ನ ಭಕ್ತನನ್ನು ಸಂಹಾರ ಮಾಡಿದರೆ ಏನಾಯಿತು, ನಾನಿದ್ದೇನೆ, ನನ್ನ ಜೊತೆ ಯುದ್ಧ ಮಾಡು ಅಂತ ರಾಮನನ್ನು ವಿರೋಧಿಸಿ ಯುದ್ಧ ಮಾಡಿದ ಕಥೆಯನ್ನು ನಾವು ರಾಮಾಯಣದಲ್ಲಿ ನೋಡ್ತೇವೆ. ಹೀಗೆ ಅನೇಕ ಸಲ ಅಜ್ಞಾನದಿಂದ ವರ್ತಿಸಿ ವಿರೋಧ ಮಾಡಿದರೂ ಕೂಡ ಆ ವಿರೋಧ ಕೇವಲ ಅಜ್ಞಾನ ಮೂಲ. ಆ ಅಜ್ಞಾನಕ್ಕೆ ಮೂಲ ಅಸುರಾವೇಶ. ಅಸುರಾವೇಶದಿಂದ ಆದ ಕೆಲಸ ಅಂತ ಭಾವಿಸಿ ಅಸುರಾವೇಶದಿಂದ ಆದ ಕಾರ್ಯವನ್ನು ಮನ್ನಿಸಿ ಅವರ ಆ ಸ್ವರೂಪವನ್ನು ನೋಡಿ ನನ್ನ ಭಕ್ತರಿವರು, ನನ್ನ ಪ್ರೀತಿಗೆ ಪಾತ್ರರಾದವರು, ಯಾವುದೋ ಆವೇಶದಲ್ಲಿ ಯಾವುದೋ ಪ್ರಭಾವದಿಂದ ಮಾಡಿದ ಕೆಟ್ಟ ಕೆಲಸ ಇದು ಅಂತ ಅದನ್ನು ಮನ್ನಿಸಿ ಸ್ವರೂಪ ಒಳ್ಳೆಯದು ಅಂತ ಭಾವಿಸಿ ಅವರ ಮಾಡಿದ ಅಪರಾಧವನ್ನು ತಾನು ಕ್ಷಮಿಸಿ ಅನುಗ್ರಹಿಸತಕ್ಕಂಥವನಾದ ಅನ್ನುವ ಅನೇಕ ಕಥೆಗಳನ್ನು ನಾವು ಪುರಾಣ ಪ್ರಪಂಚದಲ್ಲಿ ಕಾಣ್ತೇವೆ. ಅದೆಲ್ಲ ಕಥೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜಗನ್ನಾಥದಾಸರಂತಾರೆ, ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳ ಎಣಿಸಿದನೆ ಕರುಣಾ ಸಮುದ್ರ ಹರಿ ಅಂತ ಚಿಂತನೆಗೆ ಕೊಡ್ತಾರೆ. ಗೋಪ ಆಯಿತು, ಗೋಪೇಂದ್ರ, ಗುರುವಿನ ಮಡದಿ ಆಯಿತು, ಭೃಗು ಋಷಿಗಳಾಯಿತು, ನಗಚಾಪ ರುದ್ರದೇವರಾಯಿತು, ಮೊದಲಾದವರು ಅಂತಾರೆ. ಯಾರಿವರು ಮೊದಲಾದವರು? ಭಗವಂತನ ವಿಷಯದಲ್ಲಿ ಮಹಾಪರಾಧ ಮಾಡಿದವರು. ಬಲರಾಮ, ಅರ್ಜುನ, ಧೃತರಾಷ್ಟ್ರ, ಭೀಷ್ಮ, ದ್ರೋಣ ಇವರೆಲ್ಲ ಕೃಷ್ಣನ ವಿಷಯದಲ್ಲಿ ಅಪರಾಧ ಮಾಡಿದವರೇ. ಆದರೆ ಸ್ವರೂಪ ಒಳ್ಳೆಯದು, ಒಳ್ಳೆ ಕೃಷ್ಣ ಭಕ್ತರು. ಆದರೂ ಒಮ್ಮೊಮ್ಮೆ ಯಾವುದೋ
ಆವೇಶದಿಂದ, ಯಾವುದೋ ಅಹಂಕಾರದಿಂದ, ಯಾವುದೋ ಅಸುರಾವೇಶದಿಂದ ಅವರು ಕೃಷ್ಣನನ್ನು ವಿರೋಧಿಸಿದ್ದಾರೆ. ಶಮಂತಕ ಮಣಿಯನ್ನ ಶತಧನ್ವ ಅನ್ನುವ ದೈತ್ಯ ಅಪಹರಿಸಿಕೊಂಡು ಹೋದ. ಸತ್ರಾಜಿತನನ್ನು ಸಂಹಾರ ಮಾಡಿ ಅವನಲ್ಲಿರುವ ಶಮಂತಕ ಮಣಿಯನ್ನು ಅಪಹರಿಸಿಕೊಂಡು ಹೋದವ ಶತಧನ್ವ ಅಂತ ಭಾವಿಸಿ ಕೃಷ್ಣ ಬೆನ್ನಹತ್ತಿ ಹೋಗಿ ಶತಧನ್ವನನ್ನು ಸಂಹಾರ ಮಾಡ್ತಾನೆ. ಶತಧನ್ವನನ್ನು ಸಂಹಾರ ಮಾಡಿದಾಗ ಅವನಲ್ಲಿ ಶಮಂತಕ ಮಣಿ ಇಲ್ಲ. ಬಲರಾಮನಿಗೆ ಕೋಪ ಬರ್ತದೆ ನೋಡಿ. ಬಲರಾಮ ಮಾಡಿದ ಅಪರಾಧ ಶಮಂತಕ ಮಣಿಯ ವಿಷಯದಲ್ಲಿ. ಶತಧನ್ವನೇ ಶಮಂತಕ ಮಣಿಯನ್ನು ಅಪಹರಿಸಿಕೊಂಡು ಬಂದ ಅಂತ ಯಾರೋ ಹೇಳಿದ ಮಾತು ಕೇಳಿ ಶತಧನ್ವನನ್ನು ಸಂಹಾರ ಮಾಡಿದಿ, ಅವನಲ್ಲಿ ಶಮಂತಕ ಮಣಿ ಇಲ್ಲ. ಕೃಷ್ಣ ಯಾವಾಗಲೂ ಹೀಗೆ ನೀನು ಬಹಳ ಉಪಾಧ್ಯಾಯ, ವಿಚಾರ ಮಾಡಿದೆ ಅವಿಚಾರಿತವಾಗಿ ಕಾರ್ಯ ಮಾಡ್ತಿ. ನಿನ್ನ ಕಾಲ ಸಾಕಾಗಿ ಹೇಳು, ನಾನು ನಿನ್ನ ಜೊತೆ ಇರಲ್ಲ, ನೀನು ದ್ವಾರಕೆಗೆ ಹೊರಟು ಹೋಗು, ನಾನು ಮಿಥಿಲೆಗೆ ಹೋಗ್ತೇನೆ ಅಂತ ಕೃಷ್ಣನ ಮೇಲೆ ಕೋಪಗೊಂಡು ತಾನು ಕೃಷ್ಣನ ಜೊತೆಯಲ್ಲಿ ದ್ವಾರಕೆಗೆ ಬರದೆ ತಾನು ಮಿಥಿಲಾಪಟ್ಟಣಕ್ಕೆ ಹೋಗಿ ವಾಸ ಮಾಡಿದ ಅನ್ನುವ ಕಥೆಯನ್ನು ಬಲರಾಮನ ವಿಷಯದಲ್ಲಿ ನಾವು ಶ್ರೀಮದ್ ಭಾಗವತದಲ್ಲಿ ಶ್ರವಣ ಮಾಡುತ್ತೇವೆ. ಕಾರಣ, ಬಲರಾಮ ಕೃಷ್ಣನ ಮೇಲೆ ಕೋಪಗೊಂಡ, ಕೃಷ್ಣನನ್ನು ನಿಂದಿಸಿದ, ನಿನ್ನ ಜೊತೆಯಲ್ಲಿ ವಾಸವೇ ನನಗೆ ಬೇಕಾಗಿಲ್ಲ ಅಂತ ಅವನನ್ನು ತಿರಸ್ಕರಿಸಿದ. ಆದರೂ ಕೃಷ್ಣ ಬಲರಾಮನನ್ನು ಬಿಟ್ಟುಕೊಡಲಿಲ್ಲ. ಯಾಕೆ? ಇದು ಸ್ವಭಾವ ಅಲ್ಲ, ಇದು ಪ್ರಭಾವ. ಯಾರೂ ಅಹಂಕಾರದ ಪ್ರಭಾವದಿಂದ, ಯಾರೂ ಅಜ್ಞಾನದ ಪ್ರಭಾವದಿಂದ, ಅಸುರಾವೇಶದಿಂದ ಈ ಕಾರ್ಯ ಮಾಡುತ್ತಾ ಇದ್ದಾನೆ ಅಂತ ಸ್ವರೂಪ ಸ್ವಭಾವವನ್ನು ಅವನು ಕಂಡು ಪ್ರಭಾವದಿಂದ ಆದ ಆ ವ್ಯಾಪಾರವನ್ನು ಮನ್ನಿಸಿ ಅವನಿಗೆ ಕರುಣೆಯನ್ನೇ ತೋರಿದ. ಬಲರಾಮನ ಮೇಲೆ ಅಣ್ಣ ಅಂತ ಗೌರವಿಸಿದ. ಅದೇ ರೀತಿ ಅರ್ಜುನ ಅಂತೂ ಸಾಕಷ್ಟು ಸಲ ಅನೇಕ ಕಥೆಗಳನ್ನು, ಅರ್ಜುನನ ಕಥೆಗಳನ್ನು ಹಿಂದೆ ಕೂಡ ಕೇಳಿದ್ದೀರಿ. ಅರ್ಜುನ ಯುದ್ಧಕ್ಕೆ ಬರುವಾಗ ಅಹಂಕಾರದಿಂದ ಹೇಳ್ತಾನೆ ನೋಡ್ರಿ. ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ಬರುವ ಪ್ರಸಂಗ ಇದು. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತಾನೆ ಅಹಂಕಾರದಿಂದ ಅರ್ಜುನ. ಕೃಷ್ಣ, ನನ್ನ ಜೊತೆಯಲ್ಲಿ ಹೋರಾಡುವಕ್ಕೆ ಧೈರ್ಯ ಮಾಡಿ ಬಂದವರು ಈ ಸೇನೆಯಲ್ಲಿ ಯಾರಿದ್ದಾರೆ ಅವರನ್ನೆಲ್ಲ ನಾನು ನೋಡಬೇಕು. ಕಾರಣ, ಎರಡೂ ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸುವಂತಾನೆ ಅಹಂಕಾರದಿಂದ. ನೋಡಿ, ತನ್ನ ರಥವಂತೆ ಕೃಷ್ಣನಿಗೆ ಆಜ್ಞೆ ಮಾಡುವಂತೆ ಹೇಳ್ತಾನೆ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ, ನನ್ನ ರಥವನ್ನು ನಿಲ್ಲಿಸು. ಯಾರು ನನ್ನ ಜೊತೆ ಹೋರಾಡಲಿಕ್ಕೆ ಬಂದಿದ್ದಾರೆ ಅದನ್ನು ನಾನು ನೋಡಬೇಕು ಅಂತ ಕೃಷ್ಣನಿಗೆ ಆಜ್ಞೆ ಮಾಡ್ತಾರೆ. ಕೃಷ್ಣ ಬೆಳಗಿನಿಂದ ಆ ಕುದುರೆಗಳನ್ನು ಓಡಿಸ್ತಾ ಇದ್ದಿ ಸಾರಥಿಯಾಗಿ. ಓಡಿ ಓಡಿ ಕುದುರೆಗಳಿಗೆ ದಣವಾಗಿದೆ, ಅವುಗಳಿಗೆ ಸ್ವಲ್ಪ ನೀರು ಕುಡಿಸಬೇಕು, ಸ್ವಲ್ಪ ಹುಲ್ಲು ತಿನ್ನಿಸ್ಬೇಕು, ತಿಳಿಯಲ್ವಾ ನಿಂಗೆ, ಹೋಗಿ ನೀರು ಕೂಡಿಸ್ಕೊಂಬ ಅಂತ ಕೃಷ್ಣನಿಗೆ ಆಜ್ಞೆ ಮಾಡ್ತಾನೆ ಅರ್ಜುನ. ಆಗ್ಲಪ್ಪ ಕ್ಷಮಿಸ್ತಾನೆ ಕೃಷ್ಣ. ಹೀಗೆ ಅರ್ಜುನ ಮಾಡಿದ ಅಪರಾಧಗಳು. ಧೃತರಾಷ್ಟ್ರ ಬೇಕಾದಷ್ಟು ಅಪರಾಧ ಮಾಡಿದ. ದುರ್ಯೋಧನನ ಪಕ್ಷಪಾತಿಯಾಗಿ, ಜ್ಞಾನದಿಂದಲೂ ಕುರುಡನಾಗಿ, ಭಾಗ್ಯ ಸೃಷ್ಟಿಯಿಂದಲೂ ಕುರುಡನಾಗಿ ಕೃಷ್ಣನನ್ನು ವಿರೋಧಿಸಿದ ಧೃತರಾಷ್ಟ್ರ. ಮೂಲ ರೂಪದಲ್ಲಿ ಧೃತರಾಷ್ಟ್ರ ಅನ್ನುವ ಗಂಧರ್ವ ಅವನು, ಮೋಕ್ಷಯೋಗ್ಯ ಚೇತನ. ಅವನು ಕಲಿಯ ಆವೇಶದಿಂದ ಮಾಡಿದ ಅಪರಾಧಗಳು ಅಂತ ಅವನನ್ನು ಕ್ಷಮಿಸಿ ಧೃತರಾಷ್ಟ್ರನಿಗೆ ಅನುಗ್ರಹ ಮಾಡಿದ. ಭೀಷ್ಮರ ಕಥೆಯನ್ನು ವಿಸ್ತಾರವಾಗಿ ಶ್ರವಣ ಮಾಡಿದ. ಅದೇ ರೀತಿ ದ್ರೋಣಾಚಾರ್ಯರು ಕೂಡ ಹೀಗೆ ತನ್ನ ಭಕ್ತರು ಅಂತ ಗ್ರಹಿಸಿದ ಮೇಲೆ ಅವರು ಮಾಡಿದ ಅಪರಾಧ ಇದು ಸ್ವಭಾವವಲ್ಲ, ಯಾವುದೋ ಪ್ರಭಾವದಿಂದ ಅಪರಾಧ ಮಾಡುತ್ತಾ ಇದ್ದಾರೆ. ದುರ್ಯೋಧನನ ಅನ್ನದ ಹಂಗಿಗಾಗಿ ಇವರು ಈ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾರೆ ಅಂತ ಅವರು ಮಾಡಿದ ಅಪರಾಧಗಳನ್ನು ಕ್ಷಮಿಸಿದರು. ದ್ರೋಣರು ಕೃಷ್ಣನ ವಿರೋಧಿಸಿ ಯುದ್ಧ ಮಾಡತಕ್ಕಂಥವರ, ಭೀಷ್ಮ ಕೃಷ್ಣನ ವಿರುದ್ಧ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದರು. ಅವರೆಲ್ಲ ಅಪರಾಧಗಳನ್ನು ತಾನು ಮನ್ನಿಸಿ ಅವರನ್ನು ಮಾಡಿದ ಅಪರಾಧ ಅಂತ ಭಾವಿಸದೆ ಅವರಿಗೆ ಅನುಗ್ರಹಿಸತಕ್ಕಂಥವನಾದ. ಹೀಗೆ ಅವನ ಕಾರುಣ್ಯ, ಭಕ್ತರಲ್ಲಿ ಭಕ್ತರು ಅಂತ ಅವನೊಮ್ಮೆ ಗ್ರಹಣ ಮಾಡಿಬಿಟ್ರೆ ಅವರ ಅಪರಾಧಗಳನ್ನು ಅಪರಾಧ ಅಂತ ಎಣಿಸದೆ ಅವರ ಮೇಲೆ ಅನುಗ್ರಹ ಮಾಡುತ್ತಾನೆ ಎನ್ನುವಂತೆ ಅವನ ಈ ಕಾರುಣ್ಯವನ್ನು ಚಿಂತನೆ ಮಾಡ್ತಾ ಉದ್ಗಾರ ತೆಗೀತಾರೆ ಜಗನ್ನಾಥದಾಸರು. ಕರುಣಾ ಸಮುದ್ರ ಹರಿ, ಅವನ ಕರುಣೆಯಿಂದ ಸಮುದ್ರ, ಕರುಣಾ ಸಮುದ್ರ ಅವನು ಅನ್ನುವಂತೆ ಅವನನ್ನು ಉದ್ಗರಿಸಿ ಸ್ತೋತ್ರ ಮಾಡ್ತಾರೆ. ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು
ಈ ಪಯೋಜ ಭವಾಂಡದೊಳಗಾವಲ್ಲಿನ ಕಾಣೆ ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮಡಲಾದವರು ಮಾಡಿದ ಮಹಾಪರಾಧಗಳೆನಿಸದನೆ ಕರುಣಾ ಸಮುದ್ರ ಹರಿ. ಮಧ್ವೇಶಾರ್ಪಣಮಸ್ತು.